2024ರಲ್ಲಿ ಸುಪ್ರೀಂ ಕೋರ್ಟು ಒಂದು ಆದೇಶವನ್ನು ಕೊಡುತ್ತೆ. ಕಾರಣ ಇಷ್ಟೇ, ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಮತ್ತು ವಂದನಾ ಶಿವ ಹಾಗೆಯೇ ನಮ್ಮ ಸುಮನ್ ಸಹಾಯ್ ಅಂತೇಳಿ ತಳಿ ತಜ್ಞರು ಅವರೆಲ್ಲರೂ ನಂಜುಂಡಸ್ವಾಮಿ ಇದ್ದಾಗಲೇ ಇಂಥ ಒಂದು ಜಾಗತಿಕ ಮಟ್ಟದ ಭಾರತದ ಕೃಷಿ ಮೇಲೆ ಬರ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಆಗಲೇ ಕೊಟ್ಟಿದ್ದರು. ನಾವು ಕೋರ್ಟಿಗೆ ಹಾಕಿದ್ವಿ. ಅದು 22 ವರ್ಷ ಕೋರ್ಟಲ್ಲಿ ನಡೆದು ಮೊನ್ನೆ 23 ಜುಲೈ 2024ರಂದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ. ರಾಷ್ಟ್ರೀಯ ಜೈವಿಕ ಸುರಕ್ಷತಾ ನೀತಿ ರಚನೆ ಮಾಡಲಿಕ್ಕೆ ಸಾರ್ವಜನಿಕ ಸಮಾಲೋಚನೆ ನಡೆಸಬೇಕು. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯ ಎಲ್ಲರ ಬಗ್ಗೆ ಮತ್ತು ಸ್ಟೇಕ್ ಹೋಲ್ಡರ್ಸು, ಪ್ರತಿ ರಾಜ್ಯ ರೈತ ಪ್ರತಿನಿಧಿಗಳು, ರಾಜ್ಯ ಸರ್ಕಾರಗಳು, ಪರಿಸರವಾದಿಗಳು ಎಲ್ಲರ ಜೊತೆನೂ ಚರ್ಚೆ ಮಾಡಿ ಭಾರತಕ್ಕೆ ಒಂದು ಕುಲಾಂತರಿ ಕೃಷಿ ಕಾಯ್ದೆ ಬೇಕು ಅನ್ನೋದ್ರ ಬಗ್ಗೆ ಕಾಯ್ದೆ ಮಾಡಬೇಕು ಅಂಥೇಳಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಭಾರತ ಸರ್ಕಾರಕ್ಕೆ ಒಂದು ಆದೇಶವನ್ನು ಕೊಟ್ಟಿದೆ. ಈಗ ಅದರಲ್ಲಿ ನಮ್ಮ ಬಹಳ ಅನುಕೂಲ ಅಂದದ್ದು ಸುಪ್ರೀಂ ಕೋರ್ಟಲ್ಲೇ ಹೇಳಿಬಿಟ್ಟಿದೆ, ನೀವು ಪರಿಸರವಾದಿಗಳು, ಸ್ಟೇಕ್ ಹೋಲ್ಡರ್ಸು ಮತ್ತು ರೈತ ಪ್ರತಿನಿಧಿಗಳನ್ನು ಒಳಗೊಂಡಾಗ ಚರ್ಚೆ ಮಾಡಿ ಈ ಕಾಯ್ದೆಯನ್ನು ಮಾಡಬೇಕು ಅಂತ ಸುಪ್ರೀಂ ಕೋರ್ಟೇ ಹೇಳಿಬಿಟ್ಟಿದೆ. ಈ ಸಂಬಂಧಿತವಾಗಿ ನಾವು ಮುಂದಿನ 26ನೇ ತಾರೀಕು ರಾಜ್ಯಾದ್ಯಂತ ಕುಲಾಂತರಿ ಬೇಡ ಕೃಷಿಯಲ್ಲಿ, ಭಾರತದ ಕೃಷಿಯಲ್ಲಿ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ನಾವು ಈ ಕುಲಾಂತರಿ ಉಚ್ಚಾಟನೆ ಕಾರ್ಯಕ್ರಮವನ್ನು ಭಾರತದಿಂದ ಕೈಗೊಂಡಿದ್ದೇವೆ. ಕುಲಾಂತರಿ ಅಂದರೆ ಏನು ಅಂದರೆ ಪ್ರಾಣಿಗಳ ಜೀವಸತ್ವವನ್ನು ತೆಗೆದು ಸಸ್ಯಗಳ ಮೇಲೆ ಕ್ರಾಸ್ ಮಾಡಿ ಕುಲಾಂತರಿಯನ್ನು ಮಾಡಿ ಆಹಾರದಲ್ಲಿ ಬೆರಕೆ ಮಾಡ್ತಕ್ಕಂಥ ಪ್ರಾಣಿ ಪಕ್ಷಿಗಳ ವಂಶವಾಹಿನಿಯನ್ನು ತೆಗೆದು ಸಸ್ಯಗಳಿಗೆ ಅದನ್ನು ಕ್ರಾಸ್ ಮಾಡ್ತಕ್ಕಂಥ ಜೆನೆಟಿಕಲ್ ಇಂಜಿನಿಯರಿಂಗ್ ಅದು ಕುಲಾಂತರಿ. ಇದಕ್ಕೆ ಜಾಗತಿಕವಾಗಿ ಮುಂದುವರೆದ ದೇಶಗಳು ಬಹಳ ದೊಡ್ಡ ಹಿಂದೆಯೇ ಲಾಬಿ ನಡೀತು. ಆದರೆ ಎಲ್ಲ ಮುಂದುವರೆದ ದೇಶಗಳು ಜೆನೆಟಿಕಲಿ ಮಾಡಿಫೈಡ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ನ ಬ್ಯಾನ್ ಮಾಡಿದ್ದಾರೆ. ಎಕ್ಸೆಪ್ಟ್ ಅರ್ಜೆಂಟೈನಾ, ಕೆಲವು ದೇಶಗಳಲ್ಲಿ ಮಾತ್ರ ಇಟ್ಕೊಂಡಿದ್ದಾರೆ. ಅಲ್ಲಿ ಪರಿಸರದ ಮೇಲೆ, ಮಾನವನ ದೈಹಿಕ ಸಂಬಂಧದ ಮೇಲೆ, ಹೆಣ್ಣುಮಕ್ಕಳ ಮೇಲೆ, ಪರಿಸರದ ಮೇಲೆ ಸರ್ವನಾಶ ಆಗ್ತದೆ ಇದು ಅಂತಕ್ಕಂಥದ್ದನ್ನು ಅಲ್ಲಿ ಮನಗೊಂಡಂಥ ಮುಂದುವರೆದ ದೇಶಗಳ ವಿಜ್ಞಾನಿಗಳು, ಪರಿಸರ ತಜ್ಞರು, ಆರ್ಥಿಕ ತಜ್ಞರು, ಕೃಷಿ ಜ್ಞಾನಿಗಳು, ಯೂನಿವರ್ಸಿಟಿಗಳು ಎಲ್ಲರೂ ಸೇರಿ ಇದನ್ನು ಬ್ಯಾನ್ ಮಾಡಬೇಕು ಅಂತ ಬ್ಯಾನ್ ಮಾಡಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಭಾರತದಂಥ ವೈವಿಧ್ಯಮಯವಾದಂಥ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಕಲ್ಚರ್ ಇರ್ತಕ್ಕಂಥ ಈ ದೇಶದಲ್ಲಿ ಈ ಕುಲಾಂತರಿ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತುಂಬ ಚರ್ಚೆ ಆಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು SKM ಸಂಯುಕ್ತ ಕಿಸಾನ್ ಮೋರ್ಚಾ ಡೆಲ್ಲಿ ನಾವೆಲ್ಲರೂ ಸೇರಿ ಇಡೀ ಭಾರತಕ್ಕೆ ಈ ಕಾಯ್ದೆ ಅಗತ್ಯ ಇಲ್ಲ, ಭಾರತ ಸರ್ಕಾರ ಸಾರಾಸಗಟಾಗಿ ಇದನ್ನು ತಿರಸ್ಕರಿಸಬೇಕು ಅಂತಕ್ಕಂಥ ಮಾತನ್ನು ಭಾರತ ಸರ್ಕಾರಕ್ಕೆ ಮನವರಿಕೆ ಮಾಡ್ತಾ ಇದ್ವಿ.